ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರಿ ಚಾನಲ್. ಎಸ್, ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಏನು ಹೊಸ ಅಪ್ಡೇಟ್ ಬಂದಿದೆ ನೋಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನಾವು ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಅದಕ್ಕೆ QR ಕೋಡ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಸೊ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆಲ್ರೆಡಿ ಮೀಶೋದಿಂದ ಆರ್ಡರ್ ಮಾಡಿರಬೇಕು. ಓಕೆನಾ. ಸೊ ನೀವು ಏನಾದರೂ ಆರ್ಡರ್ ಮಾಡಿದ್ರಿ ಅಂತಂದರೆ ತಾನೇ ನೀವು ರೀಲ್ಸ್ ಮಾಡೋದಕ್ಕೆ ಸಾಧ್ಯ, ಪ್ರಾಡಕ್ಟ್ ತೋರಿಸ್ಬಿಟ್ಟು. ಓಕೆನಾ. ಸೊ ತುಂಬ ಜನರು ನಿಮ್ಮ ಒಂದು ಪ್ರಾಡಕ್ಟ್ಸ್ ನೋಡಿ ಇಷ್ಟಪಟ್ಟು ಆರ್ಡರ್ ಮಾಡ್ಬೋದು. ಇಲ್ಲ ನೀವು ಪ್ರಾಡಕ್ಟೇ ತೋರಿಸ್ತಾ ಇಲ್ಲ ಅಂತಂದರೆ ರೀಲ್ಸ್ ಹೇಗೆ ಮಾಡ್ತೀರಾ? ಸಾಧ್ಯನಾ? ಇಲ್ಲ ಅಲ್ವಾ? ಓಕೆ, ಸಾಧ್ಯ ಆಗುತ್ತೆ. ಯಾವ ಥರ ಅಂತಂದರೆ ಇವಾಗ ಸುಮ್ಮನೆ ಒಂದು ಯಾವ ಥರ ಆಗುತ್ತೆ ಅಂತಂದರೆ ಲೈಕ್ ಬೇರೆಯವರು ವೀಡಿಯೋಸ್ ಹಾಕ್ತಾರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬೋದು ವಾಯ್ಸ್ ಹಾಕಿಬಿಟ್ಟು. ಓಕೆ, ಸೊ ಈ ಥರ ಈ ಒಂದು ಪ್ರಾಡಕ್ಟ್ ಮೀಶೋದಿಂದ ನಾನು ಆರ್ಡರ್ ಮಾಡಿದ್ದೀನಿ, ಬೇಕು ಅಂತಂದರೆ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಸಿಗುತ್ತೆ ಅಂತ. ಈ ರೀತಿ ಬೇರೆಯವ್ರ ವೀಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು. ಇದೊಂದು ಆಪ್ಷನ್. ಆದರೆ ಇದಕ್ಕೆ ಕಾಪಿರೈಟ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಆ್ಯಂಡ್ ಇದರಲ್ಲಿ ಕಾಪಿರೈಟ್ ಬಂದರೂ ಕೂಡ ನಮಗೆ ಏನು ಮಾನಿಟೈಸೇಷನ್ಗೆ ಹೆಲ್ಪ್ ಆಗೋಲ್ಲ. ವೈ? ಬಿಕಾಸ್ ಇನ್ಸ್ಟಾಗ್ರಾಮಿಂದ ನಮಗೇನು ದುಡ್ಡು ಬರ್ತಾ ಇಲ್ಲಲ್ವಾ? ಓಕೆನಾ. ಸೊ ಈ ಥರ ಕೂಡ ಮಾಡ್ಬೋದು, ನೀವು ಬೇರೆಯವ್ರ ಪ್ರಾಡಕ್ಟ್ಸ್ ತೊಗೊಂಡು ಇದು ಮಾಡ್ಕೋಬೋದು. ಬಟ್ ಬೇರೆಯವ್ರ ಪ್ರಾಡಕ್ಟ್ಸಲ್ಲಿ ಅವರು ನೇಮ್ ಆಗಿರ್ಬೋದು, ಒಬ್ಬೊಬ್ಬರು ಡೌನ್ಲೋಡ್ ಆಪ್ಷನ್ ಇದು ಮಾಡ್ತಾರೆ. ಸೊ ಅದೆಲ್ಲ ಬೇರೆ ವಿಚಾರ. ಸೊ ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ QR ಕೋಡ್ ಅಟ್ಯಾಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನಿಮ್ಮ ಒಂದು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲಲ್ಲಿ ಹೋಗಿ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಬೂಸ್ಟ್ ಅರ್ನಿಂಗ್ ಅಪ್ ಟು 2x ಅಂತ ಇದೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇವಾಗ ನಾನು QR ಕೋಡ್ ನೇಮ್ನ ಜನರೇಟ್ ಮಾಡಬೇಕು. ಹೇಗೆ ಮಾಡೋದು? ನಾನು ಆಲ್ರೆಡಿ ಇವಾಗ ಮೀಶೋದಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಓಕೆನಾ. ಸೊ ಅದಕ್ಕೆ ನಾನಿಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೀವು ಯಾವುದೇ ಒಂದು ವಿಡಿಯೋ ಯಾರಾದರೂ ಈ ಥರ ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾರೆ ನೋಡಿ, ಸೊ ಆ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಸೊ ಆ ಪ್ರಾಡಕ್ಟ್ ನಿಮಗೆ ಗೊತ್ತಿತ್ತು ಅಂತಂದರೆ ಇಲ್ಲಿ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಯಾವ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ ಸೊ ಅದರದ್ದು ಒಂದು ನೀವು ಲಿಂಕ್ನ ಜನ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದೆಲ್ಲ ಸ್ವಲ್ಪ ಬೇರೆ ರೂಟ್ಗೆ ಹೋಗುತ್ತೆ ಅದು. ಇವಾಗ ನಾನು ಹೇಳ್ತಾ ಇರೋ ವಿಡಿಯೋನೇ ಫೋಕಸ್ ಮಾಡೋಣ ಅಂತಂದರೆ, ನಾವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಜನರಿಗೆ ತಗೊಳ್ಳಿ ಅಂತ ಹೇಳ್ತಾ ಇರೋದು ಇವಾಗ. ಓಕೆ, ಸೊ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನಾನು ಎಷ್ಟೆಲ್ಲ ಆರ್ಡರ್ಸ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಆರ್ಡರ್ ಮಾಡಿರುವ ಹಿಸ್ಟ್ರಿ ಇಲ್ಲಿ ನಮಗೆ ಸಿಗುತ್ತೆ. ಬಟ್ ನಾನಿವಾಗ ರೀಲ್ಸಲ್ಲಿ ಸ್ಟೇನ್ಲೆಸ್ ಚಾಪಿಂಗ್ ಬೋರ್ಡ್ ಬಗ್ಗೆ ಹೇಳ್ತಾ ಇರೋದು. ಸೊ ಆ ಒಂದು ಪ್ರಾಡಕ್ಟ್ ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ. ಸೊ ಎಸ್, ಇವಾಗ ಇಲ್ಲಿ ನೀವು ನೋಡ್ಬೋದು ಚಾಪಿಂಗ್ ಬೋರ್ಡ್ ಎಕ್ಸ್ಟ್ರಾ ಲಾರ್ಜ್ ಅಂತ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ QR ಕೋಡ್ ನೇಮ್, ನೀವು ಒಂದು ನೇಮ್ನ ಬರೀಬೇಕು. ಸ್ಟೀಲ್ ಚಾಪಿಂಗ್ ಬೋರ್ಡ್. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಲಾರ್ಜ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಅಂತ ಬರಿತೀನಿ. ಓಕೆ, ಸೊ ಯಾವುದಾದ್ರೂ ಒಂದು ಟೈಟಲ್ ಕೊಡಿ. ಸೊ ಟೈಟಲ್ ಕೊಟ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಆಗಿದೆ. ಸೊ ಜನರೇಟ್ QR ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ QR ಕೋಡ್ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ಸೊ ಇದಕ್ಕೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ಒಂದು QR ಕೋಡ್ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು ಇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ಈ ವಿಡಿಯೋದಲ್ಲಿ ನಾನು ರೀಲ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಲ್ ಅಪ್ಲೋಡ್ ಮಾಡುವಾಗ ಇವಾಗ ನೀವು ಓನ್ ವಾಯ್ಸ್ ಕೊಟ್ಟಿದ್ದೀರಾ. ಓಕೆ, ಸೊ ಓನ್ ವಾಯ್ಸ್ ಕೊಟ್ಟಿದ್ರೂ ಪರವಾಗಿಲ್ಲ, ಕೊಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ನೀವು ಟ್ರೆಂಡಿಂಗ್ ಇರೋ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲು. ಸೊ ಟ್ರೆಂಡಿಂಗ್ ಆಡಿಯೋ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ನಮ್ಮ ರೀಲ್ ಟ್ರೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನಿವಾಗ ಟ್ರೆಂಡಿಂಗ್ ಆಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಒಂದು ಆಡಿಯೋ ತುಂಬಾ ಟ್ರೆಂಡಿಂಗಲ್ಲಿದೆ, ಹೌದಲ್ವಾ? ಸೊ ಈ ಒಂದು ಆಡಿಯೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದಕ್ಕೆ ಇವಾಗ ನಾನು ಯಾವ್ದು ರೀಲ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ರೀಲ್ನ ಸೆಲೆಕ್ಟ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಗ್ಯಾಲರಿ ಒಳಗಡೆ ಹೋಗುತ್ತೆ. ಸೊ ಅಲ್ಲಿಂದ ಯಾವ ರೀಲ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು
ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ನಮ್ಮ ರೀಲ್ ಸೆಲೆಕ್ಟ್ ಆಗಿದೆ. ಬಟ್ ಇಲ್ಲಿ ನನ್ನ ಓನ್ ವಾಯ್ಸ್ ಕೂಡ ಕೊಟ್ಟಿದ್ದೀನಿ ಇದಕ್ಕೆ. ಸೊ ನನ್ನ ಓನ್ ವಾಯ್ಸ್ಗೆ ವಾಲ್ಯೂಮ್ ಜಾಸ್ತಿ ಇಡ್ತೀನಿ. ಇದು ಟ್ರೆಂಡಿಂಗ್ ಆಡಿಯೋ ಏನಿದೆ ಅಲ್ವಾ ಅದರದ್ದು ವಾಲ್ಯೂಮ್ ಸ್ವಲ್ಪ ಕಡಿಮೆ ಇಡ್ತೀನಿ. ಸೊ ದ್ಯಾಟ್ ನನ್ನ ವಾಯ್ಸ್ ಜನರಿಗೆ ಕೇಳಿ ಹೋಗುತ್ತೆ. ಸೊ ಅದು ಹೇಗೆ ಮಾಡಬೇಕು ನಮ್ಮ ವಾಯ್ಸ್ ಜಾಸ್ತಿ ಅಂತಂದರೆ ಇಲ್ಲಿ ಎಡಿಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ವಾಲ್ಯೂಮ್ ನಮ್ಮ ವಿಡಿಯೋ ಪಕ್ಕದಲ್ಲಿ ಇಲ್ಲಿ ವಾಲ್ಯೂಮ್ ಇವಾಗ ಆಫ್ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆನ್ ಆಗುತ್ತೆ. ಸೊ ಇದು ಇವಾಗ ಈ ಟ್ರೆಂಡಿಂಗ್ ಆಡಿಯೋದು ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಬೇಕು. ಈ ಟ್ರೆಂಡಿಂಗ್ ಇದಕ್ಕೆ ಕ್ಲಿಕ್ ಮಾಡಿ, ಆಡಿಯೋಗೆ ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಒಂದು 20% ಇಟ್ಕೊಳ್ಳಿ. 20 to 25 ರೇಂಜ್ ಒಳಗಡೆ ಇಟ್ಟು ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇವಾಗ ನೀವು ನೋಡ್ಬೋದು ನಾನು ಯಾವ ರೀತಿಯಾಗಿ ರೀಲ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ, ಏನಾದರೂ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಅದನ್ನ ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಬೋರ್ಡ್ ನ ಆರ್ಡರ್ ಮಾಡಿ. ಹೈ ಕ್ವಾಲಿಟಿಯಲ್ಲಿ ಬರುತ್ತೆ, ಸೈಜ್ ಕೂಡ ತುಂಬಾ ದೊಡ್ಡದಾಗಿದೆ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದ್ರೆ ಕಾಮೆಂಟ್ ಫಾರ್ ದಿ ಲಿಂಕ್. ಬೈ ಬೈ. ಏನಾದರೂ ಸೊ ನೋಡಿದ್ರಲ್ವಾ ಈ ರೀತಿಯಾಗಿ ನಾನು ವಿಡಿಯೋನ ಮಾಡಿದ್ದೀನಿ. ಅಂದರೆ ನನ್ನ ವಾಯ್ಸ್ ಇವಾಗ ಕೇಳಿಸ್ತಿದೆ, ಟ್ರೆಂಡಿಂಗ್ ಆಡಿಯೋ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಸೊ ಇವಾಗ ಈ ವಿಡಿಯೋಗೆ ನಾವು QR ಕೋಡ್ ಅಟ್ಯಾಚ್ ಮಾಡಬೇಕು. ಸೊ QR ಕೋಡ್ ಅಟ್ಯಾಚ್ ಮಾಡೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಅಂತ ಇದೆ ಅಲ್ವಾ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು QR ಕೋಡ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ಲ ಮೀಶೋದಿಂದ, ಇಲ್ಲಿ ಬಂದುಬಿಡುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇದು ನೀವು ಎಲ್ಲಾದರೂ ಲೈಕ್ ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳಿ. ಎಲ್ಲಿ ಸ್ಪೇಸ್ ಇದೆ ಅಲ್ವಾ ಅಲ್ಲಿ ಅಟ್ಯಾಚ್, ಎಲ್ಲಿ ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಸ್ಪೇಸ್ ಕಾಣಿಸುತ್ತೆ ಅಲ್ಲಿ ನೀವು ಅಟ್ಯಾಚ್ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ಲೈಕ್ ನೀವು ಮೀಶೋ, ಫ್ಲಿಪ್ಕಾರ್ಟ್ ಎದರಿಂದ ಆರ್ಡರ್ ಮಾಡಿದ್ದೀರಾ ಅದು ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲಾಂತಂದರೆ ಬಿಟ್ಬಿಟ್ಟು ಜಸ್ಟ್ QR ಕೋಡ್ ಅಟ್ಯಾಚ್ ಮಾಡಿಬಿಟ್ಟು ಸೊ ಫೈನಲಿ ಇವಾಗ ಇಲ್ಲಿ ಎಡಿಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಈ QR ಕೋಡ್ ಫುಲ್ ವೀಡಿಯೋಗೆ ಅಟ್ಯಾಚ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು ಒಂದ್ಸಲ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ QR ಕೋಡ್ ಏನಿದೆ ಅಲ್ವಾ, ಸೊ ಇದು ಪೂರ್ತಿ ವಿಡಿಯೋವರೆಗೂ ಅಟ್ಯಾಚ್ ಆಗಿದೆ ಅಂತಂದರೆ ಪರ್ಫೆಕ್ಟ್ ಆಗಿದೆ ಇವಾಗ. ಸೊ ಇದನ್ನು ಇವಾಗ ಅಪ್ಲೋಡ್ ಮಾಡಿ. ಇಲ್ಲಿ ಮೇಲೆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಏನಿಡಬೇಕು, ಕವರ್ ಫೋಟೋ ಏನಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಕೂಡ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಕವರ್ ಮೇಲೆ ಇವಾಗ ಇದೇ ನನ್ನ ಒಂದು ಕವರ್ ಫೋಟೋ ಇರಲಿ, ಚೆನ್ನಾಗಿದೆ ಅಂತ ಹೀಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಪ್ಷನಲ್ಲಿ ನೀವೇನಾದರೂ ಬರಿಬೋದು, ಫಾರ್ ದಿ ಲೈಕ್ ಏನಂತ, ಲೈಕ್ ಕಾಮೆಂಟ್ ಲಿಂಕ್ ಫಾರ್ ದಿ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಬರಿತೀನಿ ನಾನು. ಓಕೆ, ಇಷ್ಟೇ ಬರಿತೀನಿ ಸಾಕು. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ಒಂದಿಷ್ಟು ಹ್ಯಾಶ್ಟ್ಯಾಗ್ಸ್ಗಳು ನೀವು ಬರಿಬೋದು. ನಾನು ಪ್ರಾಡಕ್ಟ್ ರಿವ್ಯೂ ಮತ್ತು ಮೀಶೋ ಪ್ರಾಡಕ್ಟ್ಸ್, ಮೀಶೋ ಫೈನ್ಸ್, ಟ್ರೆಂಡಿಂಗ್ ರೀಲ್ಸ್, ಸೊ ಒಂದು 3 ಇದು ಬರಿತೀನಿ. ಆ್ಯಂಡ್ ಜೊತೆಗೆ ನನ್ನ ಒಂದು ನೇಮ್ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ, ರಿವ್ಯೂ. ಓಕೆ, ರಿವ್ಯೂ ವಿತ್ ಐಶು ಅಂತ ಒಂದು 4 ಟ್ಯಾಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆ್ಯಡ್ ಲೊಕೇಶನ್ ಅಂತ ಇದೆ ನೋಡಿ. ಸೊ ನಿಮ್ಮ ಲೊಕೇಶನ್ ಆ್ಯಡ್ ಮಾಡಿದ್ರಿ ಅಂತಂದರೆ ಯಾರಾದರೂ ಸ್ಪಾನ್ಸರ್ ಕೊಡೋರು ಕೂಡ ಕೊಡ್ತಾರೆ. ಸಮೀಪನೇ ಇದ್ದಾರೆ ನಮ್ಮ ಮನೆ ಹತ್ರನೇ, ಸೊ ಇವರಿಗೆ ನಾನು ಸ್ಪಾನ್ಸರ್ ಕೊಡ್ಬೋದು. ಸೊ ಆ ರೀತಿ ಏನೋ ಒಂದು ಅವ್ರ ಮೈಂಡಲ್ಲಿ ಓಡುತ್ತೆ ಲೊಕೇಶನ್ ನೋಡಿ. ಸೊ ಬೆಟರ್ ನೀವು ನಿಮ್ಮ ಒಂದು ಲೊಕೇಶನ್ ಹಾಕಿದರೆ ಒಳ್ಳೆಯದು. ಓಕೆ, ಸೊ ನಿಮ್ಮ ಒಂದು ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಬಿಟ್ಟು ಇವಾಗ ಶೇರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಲ್ವಾ, ಇವಾಗ ನಮ್ಮ ರೀಲ್ ಇವಾಗ ಅಪ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ರೀಲ್ ಇವಾಗ ಅಪ್ಲೋಡ್ ಆಗಿದೆ. ಸೊ ಯಾರಾದರೂ ಇವಾಗ ಇದು ಒಂದು ರೀಲ್ ಏನಿದೆ ಅಲ್ವಾ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡ್ರು ಅಂತಂದರೆ ತೊಗೊಂಡು ಮೀಶೋ ಅಲ್ಲಿ ಈ ಒಂದು ಲಿಂಕ್ ಫೋಟೋ ಅಟ್ಯಾಚ್ ಮಾಡಿದ್ರು ಅಂತಂದರೆ ಅವ್ರಿಗೆ ಡೈರೆಕ್ಟ್ ಪ್ರಾಡಕ್ಟ್ ಲಿಂಕಲ್ಲಿ ಕಾಣಿಸುತ್ತೆ. ಈ QR ಕೋಡ್ದು ಅರ್ಥ ಇದು. ಯಾರೆಲ್ಲ ಲಿಂಕ್ ಅಂತ ಕಾಮೆಂಟ್ ಮಾಡಬಾರ್ದು ಅಂತ ಅಂತಾರೆ ನೋಡಿ, ಸೊ ಅಂಥವರು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ QR ಕೋಡ್ ಅಟ್ಯಾಚ್ ಮಾಡಬೇಕು. ಸೊ ನಿಮಗೆ ಬೇಕು ಅಂತಂದರೆ ಟ್ರೈ ಮಾಡಿ ಒಂದ್ಸಲ. ನನ್ನ ಇದೇ ವಿಡಿಯೋಗೆ ಸ್ಕ್ರೀನ್ಶಾಟ್ ತೊಗೊಂಡು ಮೀಶೋ ಅಲ್ಲಿ ಇದು ಮಾಡಿ ಸೇವ್ ಮಾಡಿ ನೋಡಿ, ನಿಮಗೆ ಆ ಪ್ರಾಡಕ್ಟ್ ಸಿಗ್ತಾ ಇದೆಯಲ್ಲ ಅಂತ ನೀವೇ ಕನ್ಫರ್ಮೇಷನ್ ತೊಗೋಬೋದು. ಇಲ್ಲ ಅಂತಂದರೆ ಈ ರೀಲ್ ಜೊತೆಗೆ ಯಾರಾದರೂ ಈ ಒಂದು ಪ್ರಾಡಕ್ಟ್ಗೆ ಲಿಂಕ್ ಅಂತ ಟೈಪ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಓಕೆ, ಸೊ
ಅದು ಅವರಿಗೆ ಡೈರೆಕ್ಟ್ ಮೆಸೇಜ್ ಹೋಗಬೇಕು ಅಂತಂದರೆ ಅದು ಕೂಡ ಮಾಡ್ಕೋಬೋದು. ಹೇಗೆ ಅಂತಂದರೆ ಇವಾಗ ನಿಮ್ಮ ಒಂದು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಪ್ರಾಡಕ್ಟ್ಸ್ ಟು DM ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇವಾಗ ನಾನು ಈ ಒಂದು ಪ್ರಾಡಕ್ಟ್ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಾಡಕ್ಟ್ ಬಂದುಬಿಡುತ್ತೆ. ಸೊ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯುವರ್ ಪೋಸ್ಟ್ ಈಸ್ ಲಿಂಕ್ಡ್ ಟು ದಿ ಪ್ರಾಡಕ್ಟ್ಸ್ ಅಂತ ಬಂದಿದೆ. ಓಕೆ, ಸೊ ಅಷ್ಟೇ. ಯಾರಾದರೂ ಕಾಮೆಂಟ್ ಮಾಡೋರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಜೊತೆಗೆ ಯಾರೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ತಾರೆ ನೋಡಿ ಆ ಪ್ರಾಡಕ್ಟ್ದು, ಸೊ ಅವ್ರಿಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಆ್ಯಂಡ್ ಈ ಪ್ರೈಸ್ ಮೇಲೆ ನಮಗೆ 0.5% ಅಥವಾ 10% ಕಮಿಷನ್ ಸಿಗುವಂಥದ್ದು. ಓಕೆ, ಸೊ ಈ ರೀತಿಯಾಗಿ ನೀವು ಎರಡೂ ಯೂಸ್ ಮಾಡ್ಕೋಬೋದು. QR ಕೋಡ್ ಜೊತೆ ಡೈರೆಕ್ಟ್ ಲಿಂಕ್ ಕೂಡ ಯೂಸ್ ಮಾಡಿಕೊಂಡು ರೀಲ್ಸ್ನ ಪೋಸ್ಟ್ ಮಾಡಿ ಅರ್ನಿಂಗ್ ಮಾಡ್ಬೋದು. ಸೊ ಮತ್ತೆ ಬೇರೆ ಯಾವ್ದು ಥರ ವೀಡಿಯೋಸ್ ಬೇಕು ಕಾಮೆಂಟ್ ಮಾಡಿ ಹೆಲ್ಪ್ ಮಾಡ್ತೀನಿ. ಬಾಯ್ ಬಾಯ್.